ಎಲ್ಲರಿಗೂ ನಮಸ್ಕಾರ. ವಾಮ್ ವೆಲ್ಕಮ್ ಟು ಸಹರ್ಷ ಪುರಾಣ. ಆ್ಯಕ್ಚುಲಿ ಹೌ ಟು ಅಪ್ಲೈ ಡ್ಯೂಪ್ಲಿಕೇಟ್ SSLC ಮಾರ್ಕ್ಸ್ ಕಾರ್ಡ್ ಅನ್ನೋ ನನ್ನ ಶಾರ್ಟ್ ವಿಡಿಯೋಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು. ಇನ್ಫ್ಯಾಕ್ಟ್ 26,000 ವ್ಯೂಸ್ ಕೂಡ ಹೋಗಿದೆ. ಅದರಲ್ಲಿ ತುಂಬ ಜನಕ್ಕೆ ತುಂಬ ಪ್ರಶ್ನೆಗಳಿತ್ತು. ಹಾಗಾಗಿ ಇದೊಂದು ಡೀಟೇಲ್ಡ್ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ .gov.in ಅಂತ ಇರುವಂತಹ ವೆಬ್ಸೈಟ್ ಮಾತ್ರ ಅಧಿಕೃತವಾಗಿರುವಂತಹ ಗೌರ್ಮೆಂಟ್ ವೆಬ್ಸೈಟ್, ಅಂದರೆ ಸರ್ಕಾರಿ ವೆಬ್ಸೈಟ್ ಆಗಿರುತ್ತೆ. ಸೊ ನೀವು ಈ ವೆಬ್ಸೈಟಿಗೆ ಬಂದ ಕೂಡಲೇ ನಿಮಗೆ ಡೀಟೇಲ್ಡ್ ಇನ್ಸ್ಟ್ರಕ್ಷನ್ ಇರುತ್ತೆ. ನೀವಿಲ್ಲಿ ನೋಡಬಹುದು. ಅಂದರೆ ಏನೇನು ಡಾಕ್ಯುಮೆಂಟ್ ಬೇಕು ನಕಲು ಪ್ರತಿ ತೊಗೊಳ್ಳೋದಕ್ಕೆ ಅನ್ನೋದ್ರಿಂದ ಹಿಡಿದು ಫಾರ್ಮೆಟ್ ಪ್ರತಿಯೊಂದನ್ನು ಕೂಡ ಅವರು PDF ಫಾರ್ಮೆಟ್ನ ಕೊಟ್ಟಿರ್ತಾರೆ. ನೋಡಿ, ಈ ರೀತಿ ಇರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿಕೊಂಡು ಡೀಟೇಲ್ಸ್ನ ಫಿಲಪ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿ ರೆಡಿ ಇಟ್ಕೋಬೇಕು. ಅದಾದ ನಂತರ ನಿಮಗೆ ಅಫಿಡವಿಟ್ ಅಂತ ಇರುತ್ತೆ. ಅಫಿಡವಿಟ್ ಯಾವ ಒಂದು ಅಂದರೆ ಲೈಕ್ ಎಷ್ಟಕ್ಕೆ ಮಾಡಿಸ್ಬೇಕು, ಫಸ್ಟ್ ಪಾರ್ಟಿ ಯಾರು, ಸೆಕೆಂಡ್ ಪಾರ್ಟಿ ಯಾರು, ಅದರದ್ದು ಕೂಡ ಡೀಟೇಲ್ಸ್ ನಿಮಗೆ ಇಲ್ಲಿ PDF ರೂಪದಲ್ಲಿ ಕೊಟ್ಟಿರ್ತಾರೆ. ಸೊ ಇದನ್ನು ನೀವು ಯಾವುದೇ ಒಂದು ಸ್ಟ್ಯಾಂಪ್ ಪೇಪರ್ ಶಾಪ್ಗೆ ತೊಗೊಂಡು ಹೋಗಿ ಕೊಟ್ಟರೆ ಅವರು ನಿಮಗೆ ಅಫಿಡವಿಟ್ನ ರೆಡಿ ಮಾಡಿ ಕೊಡ್ತಾರೆ. ಇನ್ನು ನಿಮ್ಮ ಒಂದು ಆಧಾರ್ ಕಾರ್ಡನ್ನ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಅದಾದ ನಂತರ ನಿಮ್ಮದು ಒಂದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಏನಿದೆ ಅದರದ್ದು ಒಂದು ನಕಲು ಪ್ರತಿ, ಅಂದರೆ ಜೆರಾಕ್ಸ್ ಇದ್ರೂ ಆಯಿತು, ಇಲ್ಲ ಅಂತ ಹೇಳಿದ್ರೆ ಬೇರೆ ಡೀಟೇಲ್ಸ್ ಏನಿದೆ ಅದನ್ನ ಫಿಲಪ್ ಮಾಡೋಕ್ಕೆ ನಿಮಗೆ ಆ ಮಾರ್ಕ್ಸ್ ಕಾರ್ಡ್ ಬೇಕೇ ಬೇಕು. ಈಗ ಇದರಲ್ಲಿ ಅನುತ್ತೀರ್ಣ ಆಗಿರ್ತಾರಲ್ಲ ಅವ್ರದ್ದು ಕೂಡ ಮಾರ್ಕ್ಸ್ ಕಾರ್ಡ್ ಏನಿದೆ ಅದನ್ನು ಡ್ಯೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡನ್ನ ಇಲ್ಲಿಂದ ತಗೊಳ್ಬಹುದು. ಸೊ ಈಗ ನೀವು ಮೇಲೆ ಸ್ಕ್ರಾಲ್ ಮಾಡಿ ಝೂಮ್ ಮಾಡಿದ್ರೆ ಇಲ್ಲಿ ಅಪ್ಲಿಕೇಶನ್ ಅಂತ ಇರುತ್ತೆ ನೋಡಿ. ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಸೇಮ್ ಇನ್ಸ್ಟ್ರಕ್ಷನ್ ನಿಮಗೆ ಬರುತ್ತೆ. ಇನ್ನೊಂದು ಸರಿ ನೋಡ್ಕೊಳ್ಳಿ. ಅದಾದ ನಂತರ ಫುಲ್ ಸ್ಕ್ರಾಲ್ ಡೌನ್ ಮಾಡಿದ್ರೆ ಈ ರೀತಿ ಒಂದು ಚೆಕ್ ಬಾಕ್ಸ್ ಇರುತ್ತೆ. ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರೊಸೀಡ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮಾಡಿ. ಅದಾದ ನಂತರ ನಿಮಗೆ ಇಲ್ಲಿ ಫಸ್ಟ್ ಕಾಪಿ ನಿಮ್ಮ ಹತ್ರ ಇರುತ್ತೆ. ಸೊ ಸೆಕೆಂಡ್ ಕಾಪಿನ, ಥರ್ಡ್ ಕಾಪಿನ ಅಥವಾ ಫೇಲ್ಡ್ ಮಾರ್ಕ್ಸ್ ಕಾರ್ಡ ಅಂತ ಇರುತ್ತೆ. ಸೊ ಇಲ್ಲಿ ನಿಮಗೆ 2 ಸರ್ವಿಸ್ ಬರುತ್ತೆ. ಸ್ಪೆಷಲ್ ಸರ್ವಿಸ್ ಬಂದು ನಿಮಗೆ 1700 ಚೇಂಜ್ ಆಗುತ್ತೆ. ಅದು ನಿಮಗೆ 5 ಡೇಸಲ್ಲಿ ಬರುತ್ತೆ. ಇನ್ನು ಜನರಲ್ ಸರ್ವಿಸ್ ಬಂದು ನಿಮಗೆ 875 ರುಪೀಸ್ ಆಗುತ್ತೆ. ಅದು ನಿಮಗೆ 30 ಡೇಸ್ವರೆಗೂ ಟೈಮ್ ತೊಗೊಳುತ್ತೆ. ಇನ್ನು ನೀವಿಲ್ಲಿ ತೋರಿಸ್ತಿರುವಂತಹ ಎಲ್ಲ ಡೀಟೇಲ್ಸ್ನ ಫಿಲಪ್ ಮಾಡಿ ನೆಕ್ಸ್ಟು ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಹೇಳಿ ಅಪ್ಲಿಕೇಶನ್ ಪಕ್ಕ ಟ್ಯಾಬ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಸರ್ವಿಸ್ ಮೇಲೆ ನಿಮಗೆ ಪೇಮೆಂಟ್ ಲಿಂಕ್ ಬರುತ್ತೆ. ಆ ಪೇಮೆಂಟ್ ಲಿಂಕಲ್ಲಿ ನೀವು ಹೋಗಿ ಪೇಮೆಂಟ್ನ ಮಾಡಿದ್ರೆ ಆಯಿತು. ಸೊ ಅದಾದ ನಂತರ ನೀವು ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ಅಂತ ಹೇಳಿ ಮೇಲ್ಗಡೆ ಟ್ಯಾಬಲ್ಲೇ, ಅಂದರೆ ಅಪ್ಲಿಕೇಶನ್ ಅಂತ ಹೇಳಿ ನಾವೆಲ್ಲಿ ನೋಡಿದ್ವಲ್ಲ ಅಲ್ಲೇ ನಿಮಗೆ ಪ್ರತಿಯೊಂದನ್ನು ನೋಡ್ಕೊಳ್ಬಹುದು. ಇನ್ನು ಕೆಲವೊಬ್ಬರಿಗೆ ಎಷ್ಟೊಂದು ಡೌಟ್ ಇದೆ, ಪೇಮೆಂಟ್ ಆಗಿದೆ ಬಟ್ ಆಗಿಲ್ಲ ಅಂತ ತೋರಿಸ್ತಿದೆ, ಏನು ಮಾಡಬೇಕಂತ. ಇಲ್ಲಿ ಮೇಲ್ ID ಕೊಟ್ಟಿದ್ದಾರೆ ನೋಡಿ. ಈ ಮೇಲ್ IDಗೆ ನಿಮ್ಮ ಒಂದು ಪೇಮೆಂಟ್ ಸ್ಕ್ರೀನ್ಶಾಟ್ನ ಕಳಿಸ್ಬಹುದು. ಅದಾದಮೇಲೆ ಯಾವ ಅಡ್ರೆಸ್ಸಿಗೆ ಬರುತ್ತೆ ಅನ್ನೋದು ತುಂಬ ಜನರ ಪ್ರಶ್ನೆ. ಆಧಾರ್ ಕಾರ್ಡ್ ಅಡ್ರೆಸ್ಸಿಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಬರುತ್ತೆ.